ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಬಾರ್ಡರ್ ಡಿಸೈನು. ಇದಕ್ಕೆ ನಾನು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಬಿಗ್ ಸೈಜ್ದು ಡಿಸೈನರ್ ಬೀಡು ಕಟ್ಟಿಂಗ್ಸ್ ಇದೆ. ಇದ್ರ ಮೇಲೆ ಈ ಥರ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಸ್ಮಾಲ್ ಸೈಜ್ದು 0 ಸೈಜ್ದು ಮೆಟಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ಡಿಸೈನ್ಗೆ ನೀಡಲ್ ನಂಬರ್ 10 0.75 mm ಟ್ಯುಲಿಪ್ದು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕಡೆ ತನಕ ನೋಡಿ. ಇದು ಒಂದು ಸ್ಲ್ಯಾಂಟಿಂಗ್ ಡಿಸೈನು. ಆ್ಯಸ್ ಯೂಶ್ವಲ್ಲು ಸ್ಟಾರ್ಟಿಂಗಲ್ಲಿ ನಾನು 2 ಸರಿ ಸಿಂಗಲ್ ಕ್ರೋಶೆಯನ್ನು ನಾನು ಹಾಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ದಾರನ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಒಂದು ಬಿಗ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ಬೀಡ್ ಲಾಕನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಈಗ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ಮೆಷರ್ ಮಾಡಿ ನೋಡಿ ಕರೆಕ್ಟಾಗಿ ಅಲ್ಲೇ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 2 ಚೈನನ್ನು ಹಾಕೋತಾ ಇದ್ದೀನಿ. 1 2 ಚೈನನ್ನು ಹಾಕೊಂಡ್ಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನಾವು ಬಿಗ್ ಬೀಡ್ ಹಾಕ್ಕೊಂಡಿರ್ತೀವಲ್ಲ, ಆ ಆರ್ಚ್ ಬಂದಿರುತ್ತೆ ನೋಡಿ, ಅದ್ರ ಒಳಗಡೆ ಅಂದರೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಮತ್ತು ಇನ್ನೂ 2 ರಿಂಗನ್ನು ಒಂದು ಲಾಕ್ ಮಾಡ್ಕೋತೀನಿ. ಇದು ಒಂದು ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ದಾರನ ಸ್ವಲ್ಪ ಮೇಲಕ್ಕೆ ಮಾಡ್ಕೋತೀನಿ. ಈಗ ಇದಕ್ಕೆ ಒಂದು ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ನೆಕ್ಸ್ಟು ಕೂಡ ಒಂದು ಚೈನನ್ನು ಹಾಕೋತೀನಿ. ಈಗ 2 ಚೈನ್ಸ್ ಹಾಕ್ಕೊಂಡಿರೋದು ಮತ್ತು ಒಂದು ಡಬಲ್ ಕ್ರೋಶೆ ಇರುತ್ತಲ್ಲ ಅದ್ರ ಮಧ್ಯ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಇದು ಒಂದು ಡಬಲ್ ಕ್ರೋಶೆ ಮೇಲೆ ಬೀಡ್ ಹಾಕಿರೋವಂಥ ಪಿಕಾಟ್ ಫಾರಮ್ ಆಗುತ್ತೆ. ನೆಕ್ಸ್ಟ್ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತು ಬಿಗ್ ಬೀಡ್ ಕೆಳಗಡೆ ಇರೋವಂಥ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನು ಒಂದು ಇನ್ನೆರಡು ರಿಂಗನ್ನು ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಒಂದು ಚೈನನ್ನು ಕೂಡ ಹಾಕೋತೀನಿ. ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನನ್ನು ಹಾಕೋತೀನಿ. ಈಗ ಡಬಲ್ ಕ್ರೋಶೆ ಮಾಡಿರೋ ಗ್ಯಾಪ್ ಇರುತ್ತಲ್ಲ ಅದ್ರ ಹಿಂದೆ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ 2 ಆಯಿತು. ಈಗ ಮತ್ತೆ 3rd ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಸೇಮ್ ಅದೇ ಬಿಗ್ ಬೀಡ್ ಕೆಳಗಡೆ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು 2 ರಿಂಗನ್ನು ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ನೆಕ್ಸ್ಟು ಒಂದು ಚೈನನ್ನು ಹಾಕ್ಕೊಂಡು ದಾರನ ಮೇಲಕ್ಕೆ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ ನೆಕ್ಸ್ಟು ಒಂದು ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಹಿಂದ್ಗಡೆ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ 3 ಸರಿ ಡಬಲ್ ಕ್ರೋಶೆ ಹಾಕಿ 3 ಬೀಡನ್ನು ಹಾಕ್ಕೊಂಡಿದ್ದೀನಿ. ಈಗ 4ನೇದು ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬಿಗ್ ಬೀಡ್ ಕೆಳಗಡೆ ಇರೋ ಆರ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು 2 ರಿಂಗನ್ನು ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿ
ಲಾಕ್ ಮಾಡ್ಕೋತೀನಿ. ಈಗ ಇಲ್ಲಿ ನಾನು 4 ಡಬಲ್ ಕ್ರೋಶೆ 4 ಬೀಡನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನ್ ಇದು. 1 2 3 4 ಬೀಡ್ಸು 4 ಡಬಲ್ ಕ್ರೋಶೆ. ನೋಡಿ ಈ ಥರ ಬರುತ್ತೆ ಇದು ಡಿಸೈನು. ಈಗ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಯಾವ ಡಿಸ್ಟೆನ್ಸಲ್ಲಿ ಲಾಕ್ ಮಾಡ್ಬೋದು ಅಂತ ನೋಡಿ ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಇದು ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಇನ್ನೊಂದು ಬಿಗ್ ಸೈಜು ಡಿಸೈನರ್ ಬೀಡಿ ಇರುತ್ತಲ್ಲ ಅದನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬಿಗ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋತೀನಿ. ಈಗ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು 2 ಚೈನನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬೀಡ್ ಕೆಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಚೈನನ್ನು ಹಾಕ್ಕೊಂಡು ದಾರನ ಮೇಲಕ್ಕೆ ಮಾಡಿಕೊಂಡು ಇನ್ನೊಂದು ಸ್ಮಾಲ್ ಸೈಜ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಈಗ ಇದಕ್ಕೆ ಬೀಡ್ ಲಾಕ್ ಕೂಡ ಮಾಡ್ಕೋಬೇಕಾಗತ್ತೆ. ಬೀಡ್ ಲಾಕ್ ಮಾಡಿ ಒಂದು ಚೈನನ್ನು ಹಾಕ್ಕೊಂಡು 2 ಚೈನ್ ಹಾಕಿರೋದು ಮತ್ತು ಒಂದು ಡಬಲ್ ಕ್ರೋಶೆ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಮತ್ತೆ ಇನ್ನೊಂದು ಸೆಕೆಂಡ್ ಡಬಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಒಂದು ಚೈನ್ ಹಾಕೋಬೇಕು. ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಸ್ಮಾಲ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ದಾರನ ಮೇಲೆ ನೀಡಲ್ನ ಸುತ್ತಕೊಂಡು ಇನ್ನೊಂದು ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಫ್ರೆಂಡ್ಸ್ ಇದು ಹೆಂಗೆ ಡಿಸೈನ್ ಬರುತ್ತೆ ಅಂದರೆ ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಚೈನು ಒಂದು ಬೀಡು ಮತ್ತು ಒಂದು ಚೈನ್ ಹಾಕಿ ಡಬಲ್ ಕ್ರೋಶೆಗೆ ಬ್ಯಾಕ್ ಸೈಡಿಂದ ನೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇದು ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಬೀಡ್ ಇರೋ ಅಂಥ ಪಿಕಾಟ್ ಬರುತ್ತೆ. ತುಂಬಾ ಸಿಂಪಲ್ಲಾಗಿ ಹಾಕ್ಬೋದಾದಂಥ ಡಿಸೈನ್ ಇದು. ತುಂಬ ಬ್ಯೂಟಿಫುಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಇದು ಸ್ಯಾರೀಸ್ಗೆ. ಇದಕ್ಕೆ ಕುಚ್ಚು ಬರೋದಿಲ್ಲ. ಇದು ಒಂದು ಬಾರ್ಡರ್ ಡಿಸೈನು. ತುಂಬಾ ಈಸಿಯಾಗಿ 1 ಅವರಲ್ಲಿ ನೀವು ಒಂದು ಸ್ಯಾರಿಗೆ ಹಾಕಿ ಕಂಪ್ಲೀಟ್ ಮಾಡ್ಕೋಬೋದು. ಈಗ ನೋಡಿ ನಾನಿಲ್ಲಿ 3 ಡಬಲ್ ಕ್ರೋಶೆ 3 ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು 4ನೇ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 4 ಬೀಡ್ ಹಾಕಿರೋ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ಬೇಕಾದ್ರೆ 5 6 ಎಷ್ಟು ಬೇಕಾದ್ರೂ ಕೂಡ ಹಾಕ್ಕೋಬೋದು. ಮತ್ತು ಇದನ್ನು ನಾನು ಡಬಲ್ ಕ್ರೋಶೆ ಏನು ಹಾಕೋತಾ ಇದ್ದೀನಿ ನೀವು ಅದ್ರ ಬದಲಿಗೆ ಒಂದು ಟ್ರಿಪಲ್ ಕ್ರೋಶೆಯನ್ನು ಕೂಡ ಹಾಕೋಬೋದು. ಆವಾಗ ಆರ್ಚು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಈ ಥರ ಡಿಸೈನು ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈವನ್ ಕಾಟನ್ ಸಿಲ್ಕ್ ಸ್ಯಾರೀಸು ಆರಣಿ ಸ್ಯಾರೀಸ್ಗೂ ಕೂಡ ಈ ಡಿಸೈನ್ ಸೂಟ್ ಆಗುತ್ತೆ. ಫ್ರೆಂಡ್ಸ್ ನೀವು ಯಾವುದಾದ್ರು ತುಂಬಾ ಸಿಂಪಲ್ಲಾಗಿರೋ ಸ್ಯಾರೀಸ್ಗೆ ತುಂಬ ಬೇಗ ಒಂದು ಸ್ಯಾರಿ ಕುಚ್ಚನ್ನು ಹಾಕೋಬೇಕು ಅಂದರೆ ನೀವು ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಇದು ಸ್ಯಾರಿಗೆ. ಈಗ ಸಿಂಪಲ್ ಸ್ಯಾರೀಸ್ಗೆ ತುಂಬ ಗ್ರ್ಯಾಂಡಾಗಿರೋ ಕುಚ್ಚು ಡಿಸೈನ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಸಿಂಪಲ್ ಡಿಸೈನ್ಸ್ನ ಸಿಂಪಲ್ ಸ್ಯಾರೀಸ್ಗೆ ಹಾಕೋಬೋದು. ನೋಡಿ ಈಗ ನಾನು 3rd ಹಾಕೋತಾ ಇದ್ದೀನಿ. 3rd ಡಿಸೈನನ್ನು ಇದನ್ನು ಕೂಡ ಸೇಮ್ ಪ್ರೋಸೆಸ್ಸಲ್ಲೇ ಹಾಕೋತಾ ಇದ್ದೀನಿ. ನಿಮಗೆ ಕಂಚಿ ಸಿಲ್ಕ್ ಸ್ಯಾರೀಸ್ಗೆ ಸ್ಮಾಲ್ ಬಾರ್ಡರ್ಸ್ ಇರುತ್ತಲ್ಲ ಅದಕ್ಕೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಇನ್ನು ಕೆಲವರು ಕುಚ್ಚು ಬೇಡ ಬರೀ ಬಾರ್ಡರ್ ಡಿಸೈನ್ ಲೈಕ್ ಮಾಡ್ತಾರೆ ಅಂಥವರು ಈ ಥರ ಡಿಸೈನ್ನ ಸ್ಲಾಂಟಿಂಗ್ ಆರ್ಚ್ ಡಿಸೈನ್ನ ನೀವು ಹಾಕೋಬೋದು. ಇದರಲ್ಲಿ ನೀವು ಸ್ವಲ್ಪ ವೇರಿಯೇಷನ್ಸ್ ಕೂಡ ಮಾಡ್ಕೋಬೋದು. ಅಂದರೆ 3 ಸ್ಲಾಂಟಿಂಗ್ ಡಿಸೈನ್ ಆರ್ಚ್ ಏನು ಹಾಕ್ತಾಯಿದ್ದೀನಿ
ಇದನ್ನು ಸ್ಲಾಂಟಿಂಗ್ ಡಿಸೈನ್ 2 ಸ್ಲಾಂಟಿಂಗ್ ಡಿಸೈನ್ ಹಾಕಿಬಿಟ್ಟು ಒಂದು ಕುಚ್ಚನ್ನು ಕಟ್ಕೋಬೋದು, ಅಥವಾ 3 ಸ್ಲಾಂಟಿಂಗ್ ಡಿಸೈನ್ ಹಾಕಿ ಒಂದು ಕುಚ್ಚನ್ನು ಕಟ್ಕೋಬೋದು. ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 4 ಡಬಲ್ ಕ್ರೋಶೆಗೆ 4 ಬೀಡನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ 5 ಡಬಲ್ ಕ್ರೋಶೆ ಕೂಡ ಹಾಕ್ಕೋಬೋದು, 6 ಡಬಲ್ ಕ್ರೋಶೆ ಕೂಡ ಹಾಕ್ಕೊಬೋದು. ಮತ್ತು ಇನ್ನೂ ಒಂದು ಏನು ಅಂದರೆ, ನೀವು ಬೀಡ್ಸನ್ನ ಕೂಡ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಬೀಡ್ ಹಾಕ್ಕೊಂಡಿದ್ದೀನಿ. ಅದ್ರ ಬದಲು ನೀವು 3 ಪಿಕಾಟನ್ನು ಕೂಡ ಹಾಕಿ ಡಿಸೈನ್ನ ಹಾಕ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಲೈಕ್ ಮಾಡದೇ ಇರೋರು ಆ ಥರನೂ ಕೂಡ ಟ್ರೈ ಮಾಡಿ ನೋಡಿ. ನಾನು ಸಿಂಪಲ್ ಜರಿ ಇರೋ ಸ್ಯಾರೀಸ್ಗೆ 1 ಲೈನ್ ಬೀಡ್ ಹಾಕಿದ್ರೆ ಸ್ವಲ್ಪ ಹೈಲೈಟೆಡಾಗಿ ಕಾಣಿಸುತ್ತೆ ಅಂತ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಈಗ ಲಾಸ್ಟ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಅದಕ್ಕೂ ಕೂಡ ಬೀಡನ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಬರೀ 3 ಡಿಸೈನನ್ನು ಹಾಕಿ ಒಂದು ಸ್ಯಾಂಪಲ್ ಡೆಮೋ ಪೀಸನ್ನು ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ಒಂದು ಸ್ಯಾರಿಗೂ ಕೂಡ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಹಾಕ್ಕೊಂಬಿಡ್ಬೋದು. ಈಗ ನೆಕ್ಸ್ಟು ಇದೇ ರೀತಿ ಡಿಸೈನ್ನ ನಾನು ಎಂಡ್ ತನಕ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಲಾಸ್ಟ್ವರೆಗೂ ಹಾಕಿದ ಮೇಲೆ ಇದು ಹೆಂಗೆ ಕಾಣಿಸುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ಇದು ಡಿಸೈನ್. ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಹಾಕ್ಬೋದಾದಂಥ ಒಂದು ಕ್ರೋಶಾ ಡಿಸೈನ್ ಇದು ನೋಡಿ. ಎಂಡಿಂಗಲ್ಲಿ 2 ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡಿಕೊಂಡು 2 ಚೈನನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಬರುತ್ತೆ ಡಿಸೈನು. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ, ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.